ಕರುನಾಡಿನ 7 ಕೋಟಿ ಕನ್ನಡಿಗರ ಮನೋಮಂದಿರದ ದೇವರು ಇಂದು ಕರುನಾಡ ಕಣ್ಮಣಿ ಕನ್ನಡ ಚಿತ್ರರಂಗದ ಧ್ರುವತಾರೆ ಡಾಕ್ಟರ್ ರಾಜ್ಕುಮಾರ್ಗೆ 97ನೇ ಜನ್ಮದಿನದ ಸಂಭ್ರಮ. ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿ ಅಣ್ಣಾವರ ಜನ್ಮದಿನೋತ್ಸವ ಅದ್ದೂರಿಯಾಗಿ ನಡೆಯುತ್ತಿದೆ. ಪುಣ್ಯ ಭೂಮಿಯಲ್ಲಿ ಅಣ್ಣಾವರ ಕುಟುಂಬಸ್ಥರಿಂದ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಲಾಯಿತು. ರಾಘವೇಂದ್ರ ರಾಜ್ಕುಮಾರ್, ವಿನಯ್ ರಾಜ್ಕುಮಾರ್, ಯುವರಾಜ್ ಕುಮಾರ್ ಸೇರಿ ರಾಜ್ ಕುಟುಂಬಸ್ಥರು, ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷ ಸಾಧು ಕೋಕಿಲ ಸೇರಿ ಹಲವರು ಹಾಜರಿದ್ದಾರೆ. ವರನಟನ ಪುಣ್ಯ ಭೂಮಿಯಲ್ಲಿ ಹಬ್ಬದ ವಾತಾವರಣ ಇದ್ದು ನಟ ಸಾರ್ವಭೌಮನಿಗೆ ನಮನ ಸಲ್ಲಿಸುವುದಕ್ಕೆ ಅಭಿಮಾನಿ ಸಾಗರ ಹರಿದು ಬರುತ್ತಿದೆ. ಸ್ಮಾರಕದ ಮುಂಭಾಗ ವಿಶೇಷ ಕಾರ್ಯಕ್ರಮಗಳು ಕೂಡ ನಡೆಯುತ್ತಿದೆ. ಅನೇಕ ದಿಗ್ಗಜರು ಕೂಡ ಭೇಟಿ ಕೊಟ್ಟು ಈ ಜನ್ಮ ದಿನೋತ್ಸವದ ದಿನ ಭಾಗಿಯಾಗಿದ್ದಾರೆ. ಸದಾ ನಮ್ಮ ನಿಮ್ಮೆಲ್ಲರ ಜೊತೆಗೆ ಜೀವಂತವಾಗಿರ್ತಾರೆ. ಕಚ್ಚೇವು ಕನ್ನಡದ ದೀಪ. ನಿಜಕ್ಕೂ ಈ ಕಾರ್ಯಕ್ರಮ ಇಲ್ಲಿ ಮಾಡ್ತಿರೋದು ತುಂಬಾ ಶೋಭೆ ತಂದಿದೆ. ಅವರಿರೋ ಜಾಗದಲ್ಲೇ ಮಾಡ್ತಾ ಇದ್ದೀವಿ. ಈ ಸ್ಟುಡಿಯೋದಲ್ಲಿ ಎಷ್ಟು ಕಾಲ ಕಳೆದಿದ್ದಾರೆ, ಅವರು ಎಷ್ಟು ಸಿನಿಮಾಗಳು ಚಿತ್ರೀಕರಣ ಮಾಡಿದ್ದಾರೆ. ಇವತ್ತು ಈ ಜಾಗದಲ್ಲಿ ಮಾಡ್ತಾ ಇರೋದು ನಿಜವಾಗ್ಲೂ ಒಂದು ಶೋಭೆ ತಂದಿದೆ. ಅಪ್ಪಾಜಿ ಅವರು ಇದ್ದಾಗ ಅವ್ರ ಜೊತೆ ಬದುಕಿದೇ ಒಂದು ನಮ್ದು ಸಮಯಗಳು ಅದು ಕಮ್ಮಿ ಆಗೋಯ್ತು ಸಮಯ ಅಂತ ಅನಿಸುತ್ತೆ. ಈಗ ಅವ್ರ ಜನ್ಮದಿನಕ್ಕೆ ಅವರು ಮನೆಯಲ್ಲಿ ಸಿಕ್ಕಾಪಟ್ಟೆ ಜನ ಬಂದು ಹೋಗೋದು. ಈಗಲೂ ಅಷ್ಟೇ ಜನ ಬಂದು ಹೋಗ್ತಾರೆ, ಅವ್ರನ್ನ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಅದೇ ಅವರಲ್ಲೇ ಅಭಿಮಾನಿಗಳ ಜೊತೆಲಿರೋಂತೆ ಸಂಬಂಧಗಳು. ಸರ್ಕಾರ ಇವತ್ತು ಚೆನ್ನಾಗಿ ಆಯೋಜಿಸಿದ್ದಾರೆ, ತುಂಬ ಖುಷಿ ಆಗುತ್ತೆ. ಅಪ್ಪಾಜಿಯವರು ಎಲ್ಲೇ ಇದ್ರು ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ, ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳಿ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್ಕಾರ ವಾರ್ತಾ ಇಲಾಖೆ ವತಿಯಿಂದ ಇವತ್ತು ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಒಂದು ಜೋರಾದ ಚಪ್ಪಾಳೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.